ಸಂಧ್ಯಾ ನೋಡಿ ಕೂತಿದ್ದಾಳೆ ಸುಮ್ಮನೆ, ಪಾಪ ಬೇಸತ್ತೋಗ್ಬಿಟ್ಟಿದ್ದಾಳೆ. ಬಿಸಿಲು 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 ಅಂತ, ಸಖತ್ತು ಬಿಸಿಲು ಬಂದು. ಏನು ಹೇಳ್ತೀಯ ಸಂಧ್ಯಾ ಈ ವೆದರ್ ಬಗ್ಗೆ? ತುಂಬ ಬಿಸಿಲಿದೆ, ಜೋರಾಗಿ ಮಾತಾಡು. ತುಂಬ ಬಿಸಿಲಿದೆ. ಮತ್ತು ಯಾವುದೇ ಥರ ಸ್ವೆಟರ್ಸ್ ಜಾಸ್ತಿ ತೊಗೊಂಡ್ಬರಕ್ಕೆ ಹೋಗ್ತೀವಿ ಈ ವೆದರಿಗೆ. 40 ಡಿಗ್ರಿ ಸೆಲ್ಸಿಯಸ್ ಇದೆ, ತುಂಬ ಕಷ್ಟ. ನಾವೆಷ್ಟು ನೀರು ಕುಡಿತಾ ಇದ್ರು ಡಿಹೈಡ್ರೇಟ್ ಆಗ್ತಾ ಇದ್ದೀವಿ ಅಷ್ಟೇ. ನೋಡಿ ಸಂಧ್ಯನ್ ಸ್ಕಿನ್ ಟೋನ್ಗೆ ಸನ್ಲೈಟ್ ಅಂದರೆ ಬಿಸಿಲು ಬಿದ್ದರೆ ಎಷ್ಟು ಫುಲ್ ಶೈನಿಂಗ್ ಆಗ್ತಾ ಇದ್ದಾಳೆ. ಬ್ರೌನ್ ಸ್ಕಿನ್ ಟೋನ್ ಅಡ್ವಾಂಟೇಜಸ್. ಬೀಯಿಂಗ್ ಅ ಬ್ರೌನ್ ಸ್ಕಿನ್ ಟೋನ್ ಈಸ್ ಎ ಅಡ್ವಾಂಟೇಜ್. ಅದಕ್ಕೆ ನೀವು ಅಕಸ್ಮಾತ್ ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಬಿಸಿಲಿಗೆ ಹೋಗ್ಬಿಡಿ, ಫುಲ್ ಪಳಪಳ ಅಂತ ಕಾಣ್ತೀರ. ಕೋಲ್ಡ್ ವಾಟರ್ ಅಂತ ತೊಗೊಂಡು ಅರ್ಧ ಗಂಟೆಗೆಲ್ಲ ಬಿಸಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಏನಂದರೆ ನೈಟಿಗೆ ಉಪ್ಪಿಟ್ಟು ಮಾಡ್ಕೋಬೇಕು ನಾವು. ಈ ಇನ್ಸ್ಟೆಂಟ್ ಉಪ್ಪಿಟ್ಟು ತಂದಿದ್ದೀವಿ. ಹಾಟ್ ವಾಟರ್ ಇಲ್ಲ ಅಂತ ಅನ್ಕೋತಾ ಇದ್ವಿ. ಇದನ್ನೇ ಯೂಸ್ ಮಾಡ್ಬೋದು, ಬೇಗ ಬಿಸಿ ಆಗಿಬಿಡ್ತೀವಿ. ಅಷ್ಟು ಟೆಂಪ್ರೇಚರ್ ಜಾಸ್ತಿ ಇದೆ. ಚಾರ್ಜೇ ಆಗ್ತಾ ಇಲ್ಲ ನನ್ನ ಫೋನು. 10% ಇಟ್ಕೊಂಡು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ಫುಲ್ ಮೊದಲನೇ ವ್ಲಾಗ್ ಅಲ್ವಾ, ಅದಕ್ಕೆ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ. ತೋರಿಸ್ತೀನಿ ನಮ್ಮ ಫ್ರೈಟ್ ಜೊತೆನ ಇವತ್ತು ದಿನದ್ದು. ಯಾಕಂದರೆ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ, ಫುಲ್ ಸೆಕೆ. ಮತ್ತು ಮಲ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಇವಾಗ ಎಷ್ಟು ಟೈಮು? 6:30 ಅಂತ ಅನಿಸುತ್ತೆ. ಆದರೂ ಇನ್ನೂ ಬಿಸಿಲು ಹೆಂಗಿದೆ ಅಂತ ತೋರಿಸ್ತೀನಿ. ಇಷ್ಟು ಬಿಸಿಲಿದೆ, ಇಷ್ಟು ಬೆಳಕು ಇದೆ ನೋಡಿ. 6:30 ಆದ್ರೂ ಕೂಡ ಒಂಚೂರು ಕತ್ತಲೆ ಆಗಿಲ್ಲ. ಲಾಂಗ್ ಡೇ. ಸಂಧ್ಯನ್ ಹಿಂದಿ ನೋಡಿ ಸಕ್ಕದಾಗಿ ಮಾತಾಡ್ತಾಳೆ. ಮಾತಾಡ್ಸಿ ಸಂಧ್ಯಾ, ಮಾತಾಡ್ಸು. ಹಿಂದಿಲಿ ಮಾತಾಡು, ಹಿಂದಿಲಿ ಮಾತಾಡು. ಹಿಂದಿ ಬರಲ್ಲ ನನಗೆ, ಸುಮ್ಮನೆ ಆಲ್ರೆಡಿ ನಾನು ಅವಾಗಿನ ನೋಡ್ತಾ ಇದ್ದಾರೆ. ನಮ್ಮ ಸಂಧ್ಯೆ ಹಿಂದಿ ಬರೋಲ್ಲ, ನನಗೂ ಬರೋಲ್ಲ. ಸುಮ್ಮನೆ ಮ್ಯಾನೇಜ್ ಮಾಡ್ತೀವಿ ಅಷ್ಟೇ. ಸೊ ಜರ್ನಿ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ತಿಂಡಿ ಆಯಿತು, ಮಲಗಿದ್ವಿ. ಮತ್ತು ಮಧ್ಯಾಹ್ನ ಏನೋ ಖಾಲಿ ಅಂತ ತೊಗೊಂಡಿದ್ವಿ, ಒಂಚೂರು ಚೆನ್ನಾಗಿರಲಿಲ್ಲ, ನಮಗಿಷ್ಟ ಆಗಲಿಲ್ಲ. ಆಮೇಲೆ ಊಟ ಆಯಿತು, ಅದು ಇದು ತಿನ್ಕೊಂಡು ಇವಾಗ ಇನ್ನು ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಾಳೆ ಬೆಳಗ್ಗೆ ರೀಚ್ ಆಗ್ತೀವಿ ಡೆಲ್ಲಿಗೆ. ರೀಚ್ ಆದಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀನಿ. ಓಕೆ, ವೆಯ್ಟ್ ಮಾಡ್ತಾರೆ. हाय बोलो, क्या नाम है आपका? आपका नाम क्या है? हाँ? आशीना मिये. कहाँ से आई? ಏನಾಗ್ತಾ ಇದೆ? ವಿಡಿಯೋ ಮಾಡೋದಕ್ಕೆ ಕರೆ ಇರ್ಲಿ, ಮಾತಾಡ್ಸನ್ಯ ಪರವಾಗಿಲ್ಲ. ವಿಡಿಯೋ ಕರ್ರ ಅಜ್ಜಿ ನಗ್ತಾ ಇದ್ದಾರೆ. ನಾನು ಮಾತಾಡೋದನ್ನ ಕೇಳಿಸ್ಕೊಂಡು ನಗ್ತಾ ಇದ್ದಾರೆ. ಏನೋ ಹೇಳ್ತವ್ರೆ, ಅದೇ ಸಂಧ್ಯಂಗೆ ಅರ್ಥ ಆಗ್ತಾ ಇಲ್ಲ ಪಾಪಚ್ಚೆ. ನನಗೂ ಅರ್ಥ ಆಗ್ತಾ ಇಲ್ಲ ಆ್ಯಕ್ಚುಲಿ. ಅದಕ್ಕೆ ಏನೋ ರೆಸ್ಪಾಂಡ್ ಮಾಡ್ತಾ ಇಲ್ಲ ನಾವು. ಯಾವುದೋ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಇವಾಗ. ಯಾವುದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ, ಹಿಂದಿಲಿ ಓದಕ್ಕೆ ಬಂದರೆ ಓದ್ಕೊಳ್ಳಿ, ಇಲ್ಲಾಂದ್ರೂ ನಾನೇ ಓದಿ ಹೇಳ್ತೀನಿ. ಇಲ್ಲಿ ನನಗೂ ಹಿಂದಿ ಬರುತ್ತೆ, ಓದ್ಬಿಟ್ಟು ಹೇಳ್ತೀನಿ ತಡೀರಿ. ಹಿಂದಿಲಿ ಓದ್ಬಿಟ್ಟು ಇವಾಗ ಬೋರ್ಡ್ ಕಾಣಿಸ್ತದೆ ಫ್ರೆಂಡ್ಸ್. ರಾಣಪುರ ಅಂತೆ. ಯಾವ ಪುರ ಏನೋ ಗೊತ್ತಿಲ್ಲ ನನಗೆ.
ಚಾರ್ಜ್ ಆಗ್ತಾ ಇಲ್ಲ. ನೆಕ್ಸ್ಟ್ ಸ್ಟಾಪಲ್ಲಿ ಚಾರ್ಜ್ ಮಾಡಿಕೊಂಡು ಬುರ್ಣಾಪುರ್ ನೋಡಿ ಫ್ರೆಂಡ್ಸ್, 7 ಕಾಲಾಗಿದೆ, ಆದರೂ ಇನ್ನೂ ಬೆಳಕು ಹಂಗೇ ಇದೆ. ಇವಾಗ ಒಂದೊಂದು ಚೂರು ಕತ್ಲೆ ಆಗ್ತಾ ಇದೆ ನೋಡಿ. ಸಂಧ್ಯಾ ಯಾವುದೋ ಚಿಕ್ಕ ಹುಡುಗನ ಜೊತೆ ಆಟ ಆಡ್ತಾ ಇದ್ದಾಳೆ. ಟೈಮ್ ಪಾಸ್ ಮಾಡೋಕ್ಕೆ ಇನ್ನೇನೂ ಇಲ್ಲ, ಅದಕ್ಕೆ ಆಟ ಆಡ್ಕೊಂಡು ಕೂತಿದ್ದಾಳೆ. ಆ ಆಂಟಿ ಎಲ್ಲೋ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊತೀನಿ ಅಂತ ಕೂತಿದ್ದಾರೆ ನೋಡಿ. ಸಂಧ್ಯಾ ಏನು ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದೆಯಾ ಸಂಧ್ಯಾ? ಏನು ಮಾಡ್ತಾ ಇದೆಯಾ? ಯಾಕೆ ಬೋರ್ ಆಗ್ತಾ ಇದೆಯಾ? बाबा का हमारा संदेशा पहुंचाने ठीक है. ಆಂಟಿ ನೋಡಿ ಫುಲ್ ಖುಷಿ ಆಗ್ಬಿಟ್ರು. ಹಾಂ ಹಾಂ गर्मी में 7:30 के बाद होगा, सब ठंड रहती है ना, ಹಾಂ खाने के दिनों में तो 5:30 बजे हो जाता है. ठंड में अयो या 6 ಸೇಮ್ ಎಲ್ಲ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಹೆಂಗಿರುತ್ತೋ ಹಂಗೆ ಅನಿಸ್ತಾ ಇದೆ ನನಗೆ. गर्मी में ऐसे रहेगा. ಆಂಟಿ ಹೇಳ್ತಾ ಇದ್ದಾರೆ ಸಮ್ಮರಲ್ಲಿ ಇಷ್ಟೇ ಲೇಟಾಗಿ ಡಾರ್ಕ್ ಆಗುತ್ತೆ, ಬಟ್ ವಿಂಟರಲ್ಲಿ ಬೇಗ ಡಾರ್ಕ್ ಆಗುತ್ತೆ ಅಂತ. ಬಾಯ್ ಆಂಟಿ. ಆಂಟಿ ಬಾಯ್ ಮಾಡ್ಬಿಟ್ಟು ಹೋದ್ರು. ಆಂಟಿ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ನಾವು ಟ್ರಿಪ್ ಹೋಗೋದನ್ನ ಕೇಳಿ ಆಂಟಿ ಫುಲ್ ಖುಷಿ. ಅದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ. ಅದಕ್ಕೆ ಆಂಟಿ ಫುಲ್ ಖುಷಿ ಆಗಿಬಿಟ್ಟು ನನಗೂ ಸ್ವಲ್ಪ ಕರೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಅಷ್ಟೇ. ಸೊ ಇವಾಗ ನೆಕ್ಸ್ಟು 7:15 ಆಗಿದೆ ಇವಾಗ ಟೈಮು. ಊಟ ಮಾಡಬೇಕು, ಊಟ ಮಾಡಿ ಮಲ್ಕೋಬೇಕು. ಯಾಕಂದರೆ ನನಗೂ ಸರಿಯಾಗಿ ನಿದ್ದೆ ಆಗಿಲ್ಲ. ಬೇಗ ಓಡಿ ಬಂದು ಟ್ರೈನಲ್ಲಿ ಇಬ್ಬರು ಆ್ಯಕ್ಚುಲಿ ನಮ್ಮದು 2 ಸೀಟ್ ಬುಕ್ ಮಾಡಿದ್ದು ಏನಾಗಿದೆ ಅಂತಂದರೆ RAC ಬಂದಿದೆ. ಸೊ ಇಬ್ಬರು ಒಂದೇ ಸೀಟ್ ಶೇರ್ ಮಾಡ್ತಾ ಇದ್ದೀವಿ. ನಾನು ಈ ಸೀಟಲ್ಲಿ ಇದರಲ್ಲಿ ಇಬ್ಬರು ಮಲಗಿದ್ವಿ ನೋಡಿ. ಇಷ್ಟೇ ಜಾಗ ಗೊತ್ತಲ್ಲ ನಿಮಗೆ, ಟ್ರೈನ್ ಜರ್ನಿ. ಇದರಲ್ಲಿ ಇಬ್ಬರು ಮಲಗಿದ್ವಿ. ಸೊ ಇವತ್ತಾದರೂ ಸ್ವಲ್ಪ ನಿದ್ದೆ ಮಾಡಬೇಕು. ನಾನು ನಿದ್ದೆ ಮಾಡಿಲ್ಲ, ಮೊನ್ನೆ ಮಲಗಿದಾಗ ನಾನು 1 ಗಂಟೆ. ಅದಕ್ಕೆ ಇವತ್ತಾದರೂ ನಿದ್ದೆ ಮಾಡಬೇಕು, ಬೇಗ ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಊಟ ಆ್ಯಕ್ಚುಲಿ ನಮ್ಮತ್ತೆ ಇನ್ಸ್ಟೆಂಟ್ ಉಪ್ಪಿಟ್ಟು ಮಾಡಿಕೊಟ್ಟಿದ್ದಾರೆ. ಈಗ ಅಲ್ಲಿ ಪ್ಯಾಂಟ್ರಿ ಇದೆ ಅಂತ ಕೇಳ್ಕೊಂಡ್ಬಂದಿದ್ದೀನಿ. ಅಲ್ಲೋಗಿ ಬಿಸಿನೀರು ಬಂದು ಹೋಗ್ಬಾ ಸಂಧ್ಯಾ ಬಿಸಿನೀರು ಕೈ ತೊಳ್ಕೊಂಡು ಹೋಗ್ತಾ ಇದ್ದಾಳೆ. ಹೋಗಿ ಬಾ ಸಂಧ್ಯಾ, ಬಾಯ್ ಬಾಯ್. ನಾನು ಬಿಸಿನೀರು ಇಸ್ಕೊಂಡು ಬಂದು, ಅಂದರೆ ಬಾಕ್ಸಲ್ಲಿ ರವೆ ಇದೆ, ಅದಕ್ಕೆ ಬಿಸಿನೀರು ಹಾಕಿ ಒಂದು 20 ಮಿನಿಟ್ಸ್ ಬಿಟ್ಟರೆ ಉಪ್ಪಿಟ್ಟಾಗುತ್ತೆ. ಅದನ್ನೇ ತಿನ್ಕೊಬೇಕು. ಯಾಕಂತಂದರೆ ಇಲ್ಲಿ ಮಧ್ಯಾಹ್ನ ಊಟ ಮಾಡಿದ್ವಿ ತಾಲಿ, ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ, ಚೆನ್ನಾಗಿರಲಿಲ್ಲ. ಅದಕ್ಕೆ ನಾವು ಉಪ್ಪಿಟ್ಟು ತಿನ್ಕೊಂಡು ಬೇಗ ಮಲ್ಕೋತೀವಿ. ನಾಳೆ ಬೇಗ ಹೇಳ್ಬೇಕು ಆ್ಯಕ್ಚುಲಿ, ಯಾಕಂದರೆ ನಾಳೆ ನಮಗೆ ಡೆಲ್ಲಿ ರೀಚ್ ಆಗ್ತೀವಿ ನಾಳೆಗೆ. ಸೊ ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ ಇವಾಗ ನಾನು ತೋರಿಸ್ತೀನಿ. ಇನ್ಸ್ಟೆಂಟ್ ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ ನಾನು ತೋರಿಸ್ತೀನಿ, ನೋಡ್ತಾ ಇದ್ದೀನಿ. ನೋಡ್ತಾನೆ ನನಗೆ ರಾಜಕೀಯ ಆಗ್ತಾ ಇದೆ. ಆಂಟಿ ನೋಡಿ ನಗ್ತಾ ಇದ್ದಾರೆ. ಇಲ್ಲಿ ಒಬ್ಬರು ನನ್ನ ನೋಡಿ ನಗ್ತಾ ಇದ್ದಾರೆ. ಅವಾಗಿಂದ ನಾನು ಮಾತಾಡೋದು ನೋಡ್ಕೊಂಡು. ಸೊ ಬನ್ನಿ ಇವಾಗ ನಾನು ಹತ್ರ ಹಿಡ್ಕೋ ಸಂಜೆ, ನನ್ನ ವಾಯ್ಸೇ ಕೇಳಿಸಲ್ಲ. ಇಟ್ಕೊಂಡು ಬ್ಯಾಗು ಅಲ್ಲಿ ಭಾರಿ ವ್ಲಾಗ್ ಮಾಡೋಂಗೆ ಸೀರಿಯಸ್ ಆಗಿ ಮಾಡ್ತಿದ್ಯಾ ನೀನು? ಸೀರಿಯಸ್ ಆಗೇ ಮಾಡ್ತಾಯಿದ್ದೀನಿ ನೋಡಿ. ಅವಳು ಎಷ್ಟೊಂದನ್ನ ಇದು ಮಾಡ್ತಾಯಿದ್ದೀನಿ, ನಾನು ಸೀರಿಯಸ್ ಆಗಿ ವ್ಲಾಗ್ ಮಾಡ್ತಿದ್ದೀನಿ. ಇವಾಗ ಬನ್ನಿ ಇನ್ಸ್ಟೆಂಟ್ ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಮತ್ತೆ ಒಂದು ಬಾಕ್ಸಲ್ಲಿ ಇನ್ಸ್ಟೆಂಟ್ ಉಪ್ಪಿಟ್ಟನ್ನ ಮಾಡಿದ್ದಾರೆ. ಐ ಮೀನ್ ರವೆಗೆ ಉಪ್ಪಿಟ್ಟಿಗೆ ಏನೇನು ಹಾಕಬೇಕು
ವಾಯ್ಸ್ ಕೇಳಿಸಲ್ಲ ನೀನು ಕವರ್ ಮಾಡಿದ್ರೆ. ಇಡ್ಲಿ ಅಡ್ಜಸ್ಟ್ ಮಾಡ್ತೀನಿ. ಸೊ ಇವಾಗ ಈ ರವೆನ ಗುಮ್ಮಂತ ಇರು. ಸೊ ನೋಡಿ ತೋರಿಸು, ಹಿಂಗೆ ರವೆ ತೋರಿಸು. ನೋಡಿ ಇನ್ಸ್ಟೆಂಟ್ ಉಪ್ಪಿಟ್ಟಿನ ಮಿಕ್ಸ್ ಈ ಥರ ಇದೆ. ಕಲರ್ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ನನಗಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ದ್ರಾಕ್ಷಿ ಎಲ್ಲ ಇದೆ, ಸಾರಿ ಗೋಡಂಬಿ ಎಲ್ಲ ಇದೆ. ಇವಾಗ ಇದನ್ನ ನಮ್ಮ ಅತ್ತೆ ಹೇಳಿದರೆ ಒಂದು ಲೋಟಕ್ಕೆ 1 ಲೋಟ ಮಾಡ್ಕೊ ಅಂತ. ಇದನ್ನ 1 ಲೋಟ ಹಾಕೋತೀನಿ. 1 ಲೋಟನ ಅಳತೆ ಮಾಡಿ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಎಷ್ಟು ಲೋಟ ಹಾಕೋಬೇಕಂತ ಗೊತ್ತಿಲ್ಲ. 1 ಲೋಟ ಸಾಕ? ಲೋಟ ಹಾಕ್ಬಿಡ್ಲಾ? ಅರ್ಧ ಕಟ್ಟಿ ಇಷ್ಟು ಚಪಾತಿ ಇದೀನಿ, ಅರ್ಧ ಲೋಟ ಹಾಕು. ಏನು ಮಾಡ್ತಾ ಇದ್ದೀನಿ ಅಂತ. ಸೊ ನೋಡಿ ಫ್ರೆಂಡ್ಸ್, 1.5 ಲೋಟ ರವೆ ಹಾಕಿದ್ದೀನಿ. ಇದಕ್ಕೆ 1 ಲೋಟಕ್ಕೆ 2.5 ಅಂತ ಹೇಳಿದ್ದೀನಿ. ಮತ್ತೆ ನೀರು 2.5ಗೆ ಅಲ್ಲ 1.5ಗೆ ನಾನು ಮ್ಯಾಕ್ಸಲ್ಲಿ ಬೇಕು ನೋಡ್ಬಿಟ್ಟು ಹೇಳ್ತೀನಿ. ಇವಾಗ ಇದರಲ್ಲಿ 3 ಲೋಟ ಅಲ್ಲ 4 ಲೋಟ ಬಿಸಿನೀರು ಹಾಕಿದ್ರೆ ಹಾಕ್ಬಿಟ್ಟು 15 ಮಿನಿಟ್ಸ್ ಬಿಟ್ಟರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಬನ್ನಿ ಇವಾಗ ಸಾಯಂಕಾಲಕ್ಕೆ ಹೋಗ್ಬಿಟ್ಟು ಬಿಸ್ಕೆಟ್ ತಗೊಬರೋಣ. ಇಲ್ಲಿ ಇಷ್ಟು ಜನ ಇದ್ದಾರೆ. ಇದ್ರ ಮಧ್ಯೆ ನಾನು ಫೋನ್ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ನಾನು ಒಬ್ಬಳೇ ಹೋಗಿದ್ದು ಬರ್ತೀನಿ. ಹೋಗಿದ್ದು ಬಂದು ಹೆಂಗಿದೆ ಅಂತ ತೋರಿಸ್ತೀನಿ. ಬಿಸಿನೀರು ಹಾಕೊಂಡು ಬನ್ನಿ. ಓಕೆ, ನನ್ನ ತೋರಿಸು. ಬಿಸಿನೀರು ಹಾಕೊಂಡು ಬಂದೆ. ಇವಾಗ ಉಪ್ಪಿಟ್ಟು ರೆಡಿ ಆಗಿದೆ. ಇವಳಿಗೆ ವಿಡಿಯೋ ಮಾಡೋಕ್ಕೆ ಗೊತ್ತಾಯಿಲ್ಲ, ನನಗೆ ಮಾತಾಡೋಕ್ಕೆ ಗೊತ್ತಾಯಿಲ್ಲ. ಈಗ ಉಪ್ಪಿಟ್ಟು ರೆಡಿ ಆಗಿದೆ, ತೋರಿಸ್ತೀನಿ ನೋಡಿ. Oh my God. ಗಮ್ ಅಂತ ಇದೆ. ಕರೆಕ್ಟಾಗಿ ನೀರು ಹಾಕಿದ್ದೀನಿ. ಹೆಂಗಿದೆ ಉಪ್ಪಿಟ್ಟು? ಉಪ್ಪು ಸ್ವಲ್ಪ ಕಮ್ಮಿ ಅನ್ಸುತ್ತೆ. ಅದರ್ವೈಸ್ ಕಾಣಿಸ್ತಾ ಇದೆಯಾ? ಉಪ್ಪಿಟ್ಟು ಮಾತ್ರ ಸಖತ್ತಾಗಿದೆ. ಉಪ್ಪು ಒಂಚೂರು ಕಡಿಮೆ, ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಅಡಲ್ಟಿಂಗ್ ಈಸ್ ಲೈಕಿಂಗ್ ಉಪ್ಪಿಟ್ಟು. ಗೈಸ್, ಈ ಸೀನ್ ನೋಡ್ತಾ ಈ ಚೆನ್ನಾಗಿರೋ ಉಪ್ಪಿಟ್ಟು ತಿಂತಾ ಇದ್ರೆ ಮಜಾನೇ ಬೇರೆ. ಸಖತ್ತಾಗಿದೆ ಫೀಲ್ ಮಾತ್ರ. ನೀವು ಒಂದ್ಸರಿ ಫೀಲ್ ಮಾಡಿ, ಎಂಜಾಯ್